ಅಲ್ಲ, ಇಷ್ಟು ದೊಡ್ಡ ರೌಡಿ ಇಂಡಿಯಾದಿಂದ ಎಸ್ಕೇಪ್ ಆಗಿ ಎಲ್ಲೋ ಫಾರಿನ್ ಅಲ್ಲಿ ಕ್ಲಬ್ ಅಲ್ಲೋ ರೆಸಾರ್ಟ್ ಅಲ್ಲೋ ಕುತ್ಕೊಂಡು ಪಾರ್ಟಿ ಮಾಡ್ತಿರ್ತಾನೆ ಅಂತ ಅನ್ಕೊಂಡ್ರೆ ಇದೇನಣ್ಣ ಇದು? ಎಲ್ಲೋ ಅಬೆ ಪಾರಿಗಳ ತರ ಕೂತಿದಾರಲ್ಲ. ಈ ಆ ದಿನ ಎದುರಾಕೊಂಡವ್ರಿಗೆ ಇದೇ ಗತಿ. ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ ಇವ್ರನ್ನ, ಅದಕ್ಕೆ ತಲೆ ಮರೆಸ್ಕೊಂಡಿದ್ದಾರೆ. ಅದೇ ನೀನು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ನಾನೊಂದು ಸತ್ಯ ಹೇಳ್ತೀನಿ. ಏನ್ ಹೇಳು? ರಾವಣ್ಣ ಪೊಲೀಸವ್ರು ಹುಡುಕ್ತಾ ಇದ್ದಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಾನು ಹೇಳಿಲ್ವಾ ಕೋಪ ಮಾಡ್ಕೊಬೇಡಂತ. ನಿನಗೆ ಗೊತ್ತಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ನಾಟಕ ಮಾಡಿದೆ ಅಷ್ಟೇ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಅದಿ? ಪೊಲೀಸವ್ರಿಗೆ ರಾವಣ್ ಬಗ್ಗೆ ಸುಳಿವು ಕೊಟ್ರೆ 10 ಲಕ್ಷ ಕೊಡ್ತಾರಂತೆ. ಇವಾಗ ತೋರಿಸ್ದಲ್ಲ, ಅದನ್ನ ಕೊಡು, ನಾನು ಅದನ್ನ ತೊಗೊಂಡೋಗಿ ಪೊಲೀಸವ್ರಿಗೆ ತೋರಿಸ್ಬಿಟ್ಟು 10 ಲಕ್ಷ ರೂಪಾಯಿ ಇಸ್ಕೊಂಡ್ಬಿಡ್ತೀನಿ. ಓ, ಆಮೇಲೆ ಸಾಯೋವರೆಗೂ ಎಣ್ಣೆಗೆ ಸಮಸ್ಯೆನೇ ಇರಲ್ಲ. ಈಗೇನ್ ಕಡಿಮೆ ಆಗಿದೆ ನಿನ್ಗೆ? ನಿನಗ್ ಬೇಕಾಗಿರೋದೆಲ್ಲ ನಾನು ಕೊಡ್ತಾ ಇದ್ದೀನಿ ತಾನೆ.